ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಮೂಗೂರು ಸಮೀಪ ಇರುವ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ದೇವಾಲಯ ಸನ್ನಿಧಿ ಆವರಣಕ್ಕೆ ಕುಟುಂಬ ಸಮೇತವಾಗಿ ಪೂಜೆ ನೆರವೇರಿಸಿದ ಶ್ರೀಮತಿ ಯಶಸ್ವಿನಿ ಗೌಡರವರು ಬೆಂಗಳೂರಿನ ಸಮಾಜ ಸೇವಕಿ, ಉದ್ಯಮಿ, ಚಲನಚಿತ್ರ ನಟಿ, ನಿರ್ಮಾಪಕಿ ಹಾಗೂ ಡಾನ್ ಎಂದೇ ಪ್ರಖ್ಯಾತಿ ಪಡೆದುಕೊಂಡಿರುವ ಶ್ರೀ ಯಶಸ್ವಿನಿ ಗೌಡರವರು ಕುಟುಂಬ ಸಮೇತ ಪೂಜೆಗೆ ಆಗಮಿಸಿ ತಾಯಿ ದೇವಿ ಕೃಪೆಗೆ ಪಾತ್ರರಾದರು. ಬೆಣ್ಣೆ ಅಲಂಕಾರ ಮಾಡಿಸುವುದರ ಮುಖಾಂತರ ತಮ್ಮ ಕುಟುಂಬಕ್ಕೆ ಹಾಗೂ ಸರ್ವ ಜನಾಂಗಕ್ಕೂ ಕೂಡ ಒಳ್ಳೆಯದನ್ನು ಮಾಡಲಿ, ತಾಯಿಗೆ ಪ್ರಾರ್ಥನೆ ಮುಖಾಂತರ ನನಗೆ ಒಳ್ಳೆಯದನ್ನು ಮಾಡಿದ್ದಾಳೆ, ಎಲ್ಲರಿಗೂ ಸಹ ಒಳ್ಳೆಯದು ಮಾಡಲಿ ಎಂದು ಯಶಸ್ವಿನಿ ಗೌಡರವರು ತಿಳಿಸಿದರು. ಇನ್ನು ಟಿ ನರಸೀಪುರ ಸಮೀಪ ಇರುವ ಶ್ರೀ ಮೂಗೂರು ತ್ರಿಪುರ ಸುಂದರಿ ಅಮ್ಮನವರ ಸನ್ನಿಧಿ ಆವರಣದಲ್ಲಿ ಯಶಸ್ವಿನಿ ಗೌಡರ್ ಮತ್ತು ಸ್ನೇಹಿತರು, ಹಿತೈಷಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಪ್ರತಿ ತಿಂಗಳಿಗೊಮ್ಮೆ ದೇವಾಲಯಕ್ಕೆ ಆಗಮಿಸುವುದು ನನ್ನ ವಾಡಿಕೆಯಾಗಿದೆ. ನನ್ನ ಚಿಕ್ಕ ವಯಸ್ಸಿನಿಂದಲೂ ತಾಯಿ ನನಗೆ ಒಳ್ಳೆಯದನ್ನು ಮಾಡಿದ್ದಾರೆ. ನನ್ನ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ದರೂ ತಾಯಿಗೆ ಬಂದು ಸಮರ್ಪಿಸುತ್ತೇನೆ ಎಂದು ಯಶಸ್ವಿನಿ ಗೌಡರವರು ತಿಳಿಸಿದರು. ಇನ್ನು ಈ ಕುರಿತು ಡೈಮಂಡ್ ಕನ್ನಡ ಟಿವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ, ಬನ್ನಿ ಪ್ರೇಕ್ಷಕರೇ ನೋಡ್ಕೊಂಡು ಬರೋಣ. ದೇವಾಲಯ ಸನ್ನಿಧಿ ಆವರಣದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬೆಣ್ಣೆ ಅಲಂಕೃತವಾಗಿರುವಂಥ ಶ್ರೀ ತ್ರಿಪುರ ಸುಂದರಿ ಅಮ್ಮನವರು ಈ ರಾಜ್ಯಕ್ಕೆ ಮಳೆ ಬೆಳೆ ಚೆನ್ನಾಗಿ ಆಗಲಿ ಎಂದು ಶುಭವನ್ನು ಕೋರಿದರು. ಈ ಕುರಿತು ವಾಹಿನಿ ನಡೆಸಿರುವ ವಿಶೇಷ ವರದಿ ಇಲ್ಲಿದೆ, ಬನ್ನಿ ಪ್ರೇಕ್ಷಕರು ನೋಡ್ಕೊಂಡು ಬರೋಣ. ಮಹಾತಾಯಿ ಪುನಃ ದರ್ಶನ ಭಾಗ್ಯ ಸೇವಾ ಭಾಗ್ಯ ಪ್ರಾಪ್ತಿಸಿ ಉತ್ತರೋತ್ತರ ಅಭಿವೃದ್ಧಿ ಅಂದರೆ ಅಪರೂಪ ಮಹದ್ದು ಬೆಣ್ಣೆ ಅಲಂಕಾರ ಇವತ್ತು ಸ್ವಲ್ಪ ತಂಪಾಗಿ ತಾಯಿ ತೃಪ್ತಿಯಾಗಿ ಅಂತೇಳಿ ಇವತ್ತು ದಿವಸ ಅವ್ರಿಗೆ ಬೆಣ್ಣೆ ಅಲಂಕಾರ ಮಾಡಿಸಿದ್ದಾರೆ. ತಾಯಿ ಲೋಕಕ್ಕೆ ಒಳ್ಳೆಯದು ಮಾಡಿ ಅವರ ಸೇವಾ ಇವತ್ತು ನೋಡಿ ಭಕ್ತರು ಹೇಳಬೇಕು, ಆದರೆ ನಾಮದಂತೂ ತೃಪ್ತಿಯಾಗಿದೆ, ತುಂಬ ಚೆನ್ನಾಗಿದೆ. ಇದು ಸೇವೆ ಅಪರೂಪ ನಡೆಯೋದು. ನಮ್ಮಲ್ಲಿ ಹೂವಿನ ಅಲಂಕಾರಗಳು ನಡೆಸುತ್ತೇವೆ, ಆದರೆ ಈ ಥರ ವಿಶೇಷವಾಗಿ ಬೆಣ್ಣೆ ಅಲಂಕಾರ ಆಗ್ಬೋದು ಮತ್ತು ವಿಳೆದೆಲೆ ಅಲಂಕಾರ ಆಗ್ಬೋದು ಅದು ಅಪರೂಪವಾಗಿ ನಡೆಯುವಂಥ ಸೇವೆಗಳು. ಈ ಸೇವೆಯಲ್ಲಿ ಅವರು ಪಾಲ್ಗೊಂಡು ಅವರ ಪುಣ್ಯ ಅಂತ ಹೇಳಿ ಸೇವೆ ಮಾಡಿಸಿದವ್ರಿಗೆ ಆ ತಾಯಿ ಆಶೀರ್ವಾದ ಮಾಡಬೇಕು. ಯಾಕಂದರೆ ಅವರು ಆ ತಾಯಿಗೆ ಒಂದು ಸೇವೆ ಮಾಡಿದ್ದಾರೆ, ಆ ತಾಯಿ ಅವ್ರನ್ನ ಚೆನ್ನಾಗಿ ಆಶಿಸ್ತಾರೆ. ಥ್ಯಾಂಕ್ ಯು. ನಾನು ನಿಮ್ಮ ಯಶಸ್ವಿನಿ ಗೌಡ ಮಾತಾಡ್ತಿರೋದು. ಸತತ 27 ವರ್ಷದಿಂದ ತಿಂಗಳು ಈ ದೇವಸ್ಥಾನಕ್ಕೆ ಬರ್ತಿದ್ದೀನಿ. ಕರೋನಾ ಟೈಮಲ್ಲೂ ಅಷ್ಟೇ ದೇವಸ್ಥಾನ ಎಲ್ಲ ಮುಚ್ಚಿದ್ರು ರಾತ್ರಿ 1:30-2 ಗಂಟೆಯಲ್ಲಿ ಬಂದು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದೆ. ಯಾವತ್ತೂ ಆ ತಾಯಿ ನನ್ನ ಕೈ ಬಿಟ್ಟಿಲ್ಲ. ಆವತ್ತಿಂದ ಇವತ್ತವರೆಗೂ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಬರ್ತಾನೆ ಇದೆ. ಪ್ರತಿ ಒಂದು ಹೆಜ್ಜೆಗೂ ನನ್ನ ಮುಂದೆ ಅಯ್ಯಮ್ಮ ನಾನಿದ್ದೀನಿ ಅಂತ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಬರ್ತಿದ್ದಾರೆ. ಪ್ರತಿ ವರ್ಷ ಒಂದೊಂದು ಅಲಂಕಾರ, ಒಂದು ವರ್ಷ ಹೂವಿನ ಅಲಂಕಾರ ಆದರೆ ವರ್ಷಕ್ಕೊಂದ್ಸತಿ ಈ ಅಲಂಕಾರ ಮಾಡಿಸ್ತೀನಿ. ಒಂದು ವರ್ಷ ಹೂವಿನ ಅಲಂಕಾರ ಆದರೆ, ಒಂದು ವರ್ಷ ವಿಳೆದೆಲೆ ಅಲಂಕಾರ, ಒಂದು ವರ್ಷ ಬೆಣ್ಣೆ ಅಲಂಕಾರ. ಏನಕ್ಕೆ ಈ ಸತಿ ಬೆಣ್ಣೆ ಅಲಂಕಾರ ಮಾಡಿಸಿದೆ ಅಂದರೆ, ಈ ಸತಿ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಆಚೆ ಪರಿಸ್ಥಿತಿ ಹೆಂಗಿದೆ ಅಂತ ಗೊತ್ತು. ಅಮ್ಮ ಸ್ವಲ್ಪ ತಂಪಾದರೆ ನಾವೆಲ್ಲ ತಂಪಾಗಿರ್ತೀವಿ ಅನ್ನೋ ಒಂದೇ ಒಂದು ಆಸೆಯಿಂದ ಬೆಣ್ಣೆ ಅಲಂಕಾರ ಮಾಡಿಸಿದೆ. ಅದು ಮಧ್ಯಾಹ್ನದ ಹೊತ್ತು ಮಾಡ್ಸೋಕ್ಕಾಗಲ್ಲ ನೋಡಿ, ಎಲ್ಲ ಕರೆದೋಗುತ್ತೆ ವಿಶ್ವದಲ್ಲಿ. ಅಮ್ಮ ತಂಪಾಗಿದ್ದರೆ ನಾವೆಲ್ಲ ತಂಪಾಗಿರ್ತೀವಿ ಅಂತ. ಆಮೇಲೆ ನಮ್ಮ ಸ್ವಾಮಿಗಳು ಅಷ್ಟೇ, ನಮಗೆ ಅವತ್ತು ಹೆಂಗೆ
ಫಸ್ಟ್ ವರ್ಷದಲ್ಲಿ ಹೆಂಗೆ ಬಂದು ಇವತ್ತವರೆಗೂ ನಮ್ಮನ್ನು ಹಂಗೆ ಕೈ ಹಿಡ್ಕೊಂಡೆ ನಡೆಸ್ತಿದ್ದಾರೆ. ತುಂಬ ರವಿ ಮನೆಯವರಾಗಲಿ, ಅವ್ರ ತಂದೆ ತಾಯಿ, ಅವ್ರ ತಮ್ಮ ಎಲ್ಲರೂ ಅಷ್ಟೇ ನಮಗೆ ಒಂದು ಫ್ಯಾಮಿಲಿ ಬಾಂಡಿಂಗು. ರವಿಯವರಿದ್ದಾಗಲೇ ನಮಗೆ ಏನೊಂದು ಅಲಂಕಾರ ಮಾಡಿಸ್ಬೇಕು ಅಂತ ಇದ್ರೂ ಅವ್ರು ಮಾಡಿದ್ರೇ ನಮಗೆ ತುಂಬ ಖುಷಿ. ರಮೇಶ್ಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ಈಸಿ ಅಲ್ಲ, ಒಂದು ಅಲಂಕಾರ ಮಾಡಬೇಕು ಅಂದರೆ ಅಷ್ಟು ಈಸಿ ಅಲ್ಲ. ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸಿದೆ, ತಂಪಾಗಿದೆ ಅಮ್ಮ, ಅದೇ ನಮ್ಗೆ ಖುಷಿ ಆಗುತ್ತೆ. ನಾನು ಏನಾದರೂ ಬೇಕು ಅಂದರೆ ಅಮ್ಮನ ಹತ್ರ ಇಲ್ಲಿ ಜಗ್ಲಾಡ್ಕೊಂಡು ಕೂತ್ಕೊಂತೀನಿ, ಹೂವು ಕೊಡೋವರೆಗೂ ನಾನು ಎದ್ದೋಗಲ್ಲ. ಎಲ್ಲ ಕೊಟ್ಟಿದೆ ಅಮ್ಮ, ತುಂಬ ಖುಷಿಗಿದ್ದೀನಿ. ಎಲ್ಲ ಜನರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂತೀನಿ. ದೇವ್ರನಲ್ಲಿ ಏನು ಹೀಗೆ ಅಂತ ಯಾವತ್ತೂ ಪರ್ಸ್ನಲ್ ಆಗಿ ನಾನೇನು ಕೇಳ್ಕೊಂಡಿಲ್ಲ, ಎಲ್ಲರೂ ಚೆನ್ನಾಗಿರ್ಬೇಕು. ನಮ್ಮ ಶತ್ರುಗಳಿಗೂ ಒಳ್ಳೇದೇ ಬಯಸೋದು ನಾನು. ಓಕೆ.